ಅಂಡ್ ಈ ಸಿಟ್ಕಾಮ್ಸ್ಗಳ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕೂ ಮುಂಚೆ ಮತ್ತೊಂದು ವಾಯ್ಸ್ ನೋಟ್ ಕೇಳೋಣ. ಓಕೆ, ಯಾ, ಫುಲ್ ಶಾಕ್. ದ ಫಸ್ಟ್ ಒನ್ ವಾಸ್ ಅ ಬಿಗ್ ಶಾಕ್. ಇವತ್ತು ನೀನು RJ ಸೌಜನ್ಯ ಜೊತೆ ಮಾತುಕತೆ ಮಾಡ್ತಿದ್ಯಾ ಅಂತ ತಿಳಿದು ಬಹಳ ಖುಷಿ ಆಯ್ತು. ನಾವಿಬ್ಬರು ಮೊದಲು ಭೇಟಿಯಾಗಿದ್ದು ಒಂದು ಧಾರಾವಾಹಿಯಲ್ಲಿ. ನೀನು ಮೊದಲನೇ ಸಲ ನಾನು ನೋಡಿದ ಕೂಡಲೇ ಹೇಳಿದ ಮೊದಲನೇ ಲೈನೇ ನಾನು ನಿಮಗೆ ರಾಖಿ ಕಟ್ಬೋದಾ ಅಂತ. ಅವತ್ತಿನ ದಿವಸದಿಂದ ಇವತ್ತಿನ ತನಕ ನೀನು ನನ್ನ ತಂಗಿಯಾಗಿ ನನ್ನ ಜೊತೆ ನನ್ನ ಸುಖ ದುಃಖಗಳಲ್ಲಿ ಹೆಗಲಾಗಿ ನಿಂತಿದ್ಯಾ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮಿಬ್ಬರ ಬಾಂಧವ್ಯ ನಿರಂತರವಾಗಿ ಹೀಗೆ ಸಾಗ್ತಾ ಇದೆ. ಅದು ಬಹಳ ಖುಷಿ ಕೊಡುವಂತ ವಿಚಾರ. ಮತ್ತು ನನ್ನ ಎಲ್ಲಾ ಧಾರಾವಾಹಿಗಳಲ್ಲೂ ನೀನು ಅಭಿನಯಿಸಿದ್ಯಾ. ನಮ್ಮ ಮನೆ ಮಗಳಾಗಿ ನಮ್ಮ ಧಾರಾವಾಹಿಗಳಲ್ಲಿ ಒಂದು ಆಸ್ಥಾನ ಕಲಾವಿದೆಯಾಗಿ ಯಾವಾಗಲೂ ಜೊತೆ ಇರ್ತೀಯ. ನಂಗೆ ಅದೇ ಬಹಳ ಖುಷಿ. ನೀನು ನಮ್ಮ ಸಿಲ್ಲಿಲಲ್ಲಿಯಲ್ಲಿ ವಿಶಾಲು ಪಾತ್ರ ಮಾಡಿದಾಗ ಆ ಇಡೀ ಪಾತ್ರಕ್ಕೇನೆ ಒಂದು ಔಟ್ಲುಕ್ ಕೊಟ್ಟಿದ್ದು, ಒಂದು ಜೀವ ಕೊಟ್ಟಿದ್ದು, ಪರಕಾಯ ಪ್ರವೇಶ ಮಾಡಿದ್ದು ಇವತ್ತಿಗೂ ಜನ ಚಪ್ಪಾಳೆ ಅಂತ ಹೇಳ್ತಾರೆ. ಅಷ್ಟು ಎಲ್ಲರ ಮನಸ್ಸಿನಲ್ಲಿ ಕೂತಿದ್ಯಾ ನೀನು. ಅದು ಬಹಳ ಖುಷಿಯಾಗೋ ವಿಚಾರ. ಮತ್ತೆ ನಾವು ಮಾಡಿದಂತ ಪ್ರತಿಯೊಂದು ಧಾರಾವಾಹಿಯಲ್ಲೂ ನೀನು ಇದ್ದೇ ಇರ್ತೀಯ. ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ಯಾ, ಸಿನಿಮಾದಲ್ಲಿ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ಯಾ, ನನ್ನ ಕೈಯಲ್ಲಿ ಬಯಸ್ಕೊಂಡಿದ್ಯಾ. ಎಲ್ಲವೂ ನೆನಪಾಗುತ್ತೆ ನಿನ್ ಬಗ್ಗೆ ಮಾತಾಡ್ತಾ ಇದ್ರೆ. ನಾವು ಪ್ರೀತಿಯಲ್ಲಿರೋ ಸುಖ ಡೈರೆಕ್ಟ್ ಮಾಡುವಾಗ ಕಳೆದಂತ ದಿನಗಳು, ಕ್ಷಣಗಳು, ನಾವೆಲ್ಲ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದಿದ್ದು, ತಿಂಡಿ ತಿಂತಾ ಇದ್ದಿದ್ದು, ಬಟ್ಟೆಗಳು ಕೊಂಡ್ಕೊಂಡ್ ಬಂದಿದ್ದು, ಅದನ್ನೆಲ್ಲ ಡಿಸೈನ್ ಮಾಡಿ ಹೊಲ್ಸಿದ್ದು, ಟೈಲರ್ ಇಟ್ಕೊಂಡು ಹೊಲ್ಸಿದ್ದು, ನಾನು ನೀನು ಅರುಣ್ ಸಾಗರ್ ಗೀತಾ ಎಲ್ಲ ಶೂಟಿಂಗ್ ಸ್ಪಾಟ್ ನ ರೆಡಿ ಮಾಡಿದ್ದು, ಅವೆಲ್ಲ ನೆನ್ಸ್ಕೊಂಡಾಗ ಬಹಳ ಖುಷಿ ಆಗುತ್ತೆ. ಎಂತೆಂತ ಕಾಲಘಟ್ಟವನ್ನ ನಾವಿಬ್ಬರು ಒಟ್ಟಿಗೆ ನೋಡ್ಕೊಂಡ್ ಬಂದಿದ್ದೀವಿ. ನೀನು ನನ್ನ ತಂಗಿಯಾಗಿರೋದು ನನ್ನ ಪೂರ್ವ ಜನ್ಮದ ಸುಕೃತ ಅಂತ ಭಾವಿಸ್ತೀನಿ. 100 ಕಾಲ ಸುಖವಾಗಿ ಬಾಳು, ಖುಷಿಯಾಗಿರು. ನಿನಗೆ ಏನೇ ಸಮಸ್ಯೆ ಬಂದ್ರು ನಿಮ್ಮ ಅಣ್ಣ ನಿನ್ ಜೊತೆಗಿದ್ದಾನೆ ಅನ್ನೋದು ನೆನ್ಪಿಟ್ಕೋ ಅಷ್ಟೇ. ಇದು ಅಫ್ಕೋರ್ಸ್ ನಾನು ಚಂದ್ರು ಮಾತಾಡ್ತಾರೆ, ಅಮೆರಿಕಾದಲ್ಲಿ ಇದ್ದಾರೆ ಎಲ್ಲೋ ಇವತ್ತು. ಅವ್ರು ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಫ್ಕೋರ್ಸ್ ಅವ್ರು ಹೇಳಿಲ್ಲ ಅಂದ್ರು ಇದೆಲ್ಲ ಏನೇನು ಹೇಳಿದ್ರಲ್ಲ, ಐ ನೋ ದಿಸ್. ಕರೆಕ್ಟ್. ಇದು ಬೈ ಹಾರ್ಟ್ ನನಗೆ. ಬಿಕಾಸ್ ಹಿ ವಿಲ್ ಸ್ಟ್ಯಾಂಡ್ ಅಂಡ್ ಹಿ ಸ್ಟುಡ್ ಬೈ ಮೀ ಆಲ್ವೇಸ್. ಆಮೇಲೆ ಕೆಲಸ ಕಲ್ತಿದ್ದೀನಿ ನಾನು. ಇಟ್ ಈಸ್ ನಾಟ್ ಓನ್ಲಿ ಆ್ಯಕ್ಟಿಂಗ್, ಇಟ್ ಈಸ್ ಒಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕು. ಸೊ ಇದನ್ನೆಲ್ಲ ಇವತ್ತಿಗೆ ನನಗೂ ಟೆಕ್ನಿಕಲ್ ಆಗಿ ಏನಾದ್ರು ಗೊತ್ತು ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಚಂದ್ರು ಆ್ಯಂಡ್ 2 other ಪೀಪಲ್ ಅಷ್ಟೇ. ನಾವು ಒಂದು 3-4 ಜನದಿಂದ ಕಲ್ತಿರೋದು ನಾನಿದು. ಚಂದ್ರು ಇಂದನೇ ನಾನು ಟೆಕ್ನಿಕಲಿ ಸ್ವಲ್ಪ ಸೌಂಡ್ ಆಗಿರೋದು.